ಇಂದು ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯ ಮಟ್ಟದ ನೆಟ್ಬಾಲ್ ಟೂರ್ನಿ ನಡೆದಿತ್ತು. ಆದರೆ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳ ಅಬ್ಬರಕ್ಕಿಂತ ಅಲ್ಲಿದ್ದದ್ದು ಧಿಕ್ಕಾರ, ಆವೇಶದ ಕೂಗು. ಹಾಗಾದ್ರೆ ಕ್ರೀಡಾಂಗಣದಲ್ಲಿ ಗುಲ್ಲೆಬ್ಬಿಸಿದ ಕಿರಿಕೇನು ಅಂತ ಬನ್ನಿ ನೋಡೋಣ. ಹೀಗೆ ಒಂದು ಕಡೆ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾವಳಿ, ಇನ್ನೊಂದೆಡೆ ಕ್ರೀಡಾಪಟುಗಳ ಪ್ರತಿಭಟನೆಯ ಕಾವು, ಧಿಕ್ಕಾರದ ಧ್ವನಿ. ಎಸ್, ಇದು ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಕಂಡು ಬಂದ ದೃಶ್ಯಾವಳಿ. ಪಂದ್ಯಾವಳಿಯಲ್ಲಿ ತಮಗೆ ನೆಟ್ಬಾಲ್ ಅಸೋಸಿಯೇಷನ್ ಅವಕಾಶ ಮಾಡಿಕೊಡುತ್ತಿಲ್ಲ ಅನ್ನೋ ಕಾರಣಕ್ಕೆ ಕ್ರೀಡಾಪಟುಗಳು ಪಂದ್ಯ ನಡೆಯುತ್ತಿರುವಾಗಲೇ ಪ್ರತಿಭಟನೆ ನಡೆಸಿದರು. ರಾಜ್ಯ ಮಟ್ಟದ ನೆಟ್ ಟೂರ್ನಿ ನಡೆಯುತ್ತಿರುವ ಸಂದರ್ಭದಲ್ಲಿ ಎಲ್ಲ ಕ್ಲಬ್ಗಳಿಗೆ ಪಂದ್ಯಾವಳಿಗೆ ಆಹ್ವಾನ ನೀಡಬೇಕು. ಆದರೆ 5 ಕ್ಲಬ್ಗಳಿಗೆ ಅಸೋಸಿಯೇಷನ್ ಆಹ್ವಾನ ನೀಡದೆ ಕ್ರೀಡಾಪಟುಗಳಿಗೆ ಅನ್ಯಾಯ ಮಾಡುತ್ತಿದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ. ನಾವು ನೆಟ್ಬಾಲ್ನ ಒಂದು 10 ವರ್ಷದಿಂದ ಆಡ್ತಾ ಇದ್ದೀವಿ. ಇದು ಸೀನಿಯರ್ ಸ್ಟೇಟ್ ಲೀಗ್ ನಡೀತಾ ಇರೋದು. ನಾವು ಯಾವಾಗಲೇ ಬಂದು ನಮ್ಮ ಕ್ಲಬ್ನ ರಿಜಿಸ್ಟ್ರೇಷನ್ ಕೊಡಿ, ನಾವು ಆಡಬೇಕು ಅಂದರೆ ನಿಮಗೆ ವಯಸ್ಸಾಗಿದೆ ಆಡೋಂಗಿಲ್ಲ ಅಂತಾರೆ. ಇನ್ನೊಂದೇನು ಅಂದರೆ ನಾನು ಇಂಟರ್ನ್ಯಾಷನಲ್ ಆಡಿದ್ದೀನಿ ನೆಟ್ಬಾಲಲ್ಲಿ. ಇಲ್ಲಿವರೆಗೂ ನನ್ನ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಸರ್ಟಿಫಿಕೇಟ್ನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ವಿವಾದದ ಬಗ್ಗೆ ನೆಟ್ ಕ್ಲಬ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಹೇಳೋದೇ ಬೇರೆ. ಯಾರಿಗೆ ಹೇಳಲ್ಲ ಮೇಡಮ್, ಇಷ್ಟು ಜನಕ್ಕೆ ಯಾಕೆ ಕೊಟ್ಟಿಲ್ಲ, ಇಲ್ಲಿ ಬಂದಿರೋ ಟೀಮ್ಗಳಿಗೆಲ್ಲ ಯಾಕೆ ಬಂದಿಲ್ಲ, ಇಲ್ಲಿರೋ ಟೀಮ್ಗಳಿಗೆ ಯಾಕೆ ಬಂದಿಲ್ಲ. ಈಗ ಏನಾಗಿದೆ, ಕೆಲವೊಂದು ಜನಕ್ಕೆ ಒಂದು ಇದೇ ಪಂದ್ಯಾವಳಿಗಳು ಆಡ್ತಕ್ಕಂಥ ಬೇರೆ ತಂಡಗಳು ಕೋಚ್ಗಳಾಗಿ ನಿರ್ವಹಿಸ್ತಾರೆ ಕಾರ್ಯ, ಇಲ್ಲಿ ಬಂದು ಅಂಪೈರ್ಗಳಾಗಿ ಕೆಲಸ ನಿರ್ವಹಿಸ್ತಾರೆ. ಕ್ರೀಡಾಪಟುಗಳು ಪ್ಲೇಯರ್ಗಳಾಗಿ ನಿರ್ವಹಿಸೋಂಥದ್ದು ಆಗೋದಿಲ್ಲ. ಪ್ಲೇಯರ್ಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಏನೋ ಹೊರಟ್ರೆ ಅದಾಗಲ್ಲ. ಇತ್ತ ಜೋಶ್ನಲ್ಲಿ ನೆಟ್ಬಾಲ್ ಆಡುತ್ತಿದ್ದ ಕ್ರೀಡಾಪಟುಗಳು ಈ ದಿಢೀರ್ ಪ್ರತಿಭಟನೆಯಿಂದ ತಬ್ಬಿಬ್ಬಾದರು. ಒಟ್ಟಾರೆ ಕ್ರೀಡಾಪಟುಗಳ ಗಲಾಟೆ, ಅಸೋಸಿಯೇಷನ್ ಮೌನ ರಾಜ್ಯ ಮಟ್ಟದ ನೆಟ್ಬಾಲ್ ಟೂರ್ನಿಯನ್ನು ನೀರಸವನ್ನಾಗಿಸಿಬಿಡ್ತು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24x7 ಬೆಂಗಳೂರು.